ಕೊರತೆಯಿಂದಾಗಿ ಜಿಲ್ಲೆಯ ಜನರು ಬರದ ಛಾಯೆಯನ್ನು ಎದುರಿಸುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ನಾನು ಚಿಕ್ಕೋಳೆ ಜಲಾಶಯದಲ್ಲಿದ್ದೇನೆ. ಈ ಒಂದು ಚಿಕ್ಕೋಳೆ ಜಲಾಶಯ ಚಾಮರಾಜನಗರ ಜಿಲ್ಲೆಯ ಜನರಿಗೆ ಒಂದು ರೀತಿಯಲ್ಲಿ ಆಶಾಕಿರಣವಾಗಿತ್ತು. ಯಾಕೆಂದರೆ ಇಲ್ಲಿ ಬಂದಂತಹ ಸ್ಟೋರೇಜ್ ಆದಂತಹ ನೀರು ಚಾಮರಾಜನಗರ ಜಿಲ್ಲಾ ರೈತರಿಗೆ ಉಪಯೋಗಕ್ಕೆ ಬರ್ತಾ ಇತ್ತು. ಆದರೆ ಈ ಬಾರಿ ಮಳೆ ಇಲ್ಲದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಚಿಕ್ಕೋಳೆ ಏನಿದೆ ಜಲಾಶಯ ಖಾಲಿ ಆಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಏನು ಕೇವಲ ಡೆಡ್ ಸ್ಟೋರೇಜಲ್ಲಿ ಇರುವಂತಹ ನೀರು ಮಾತ್ರ ಈ ಒಂದು ಚಿಕ್ಕೋಳೆಯ ಡ್ಯಾಮ್ನಲ್ಲಿ ಇರುವಂಥದ್ದು. ಸುಮಾರು 75 ಅಡಿ ನೀರನ್ನು ತುಂಬಿರಬೇಕಾದಂತಹ ಚಿಕ್ಕೋಳೆ ಈಗ ಕೇವಲ 52 ಅಡಿ ನೀರಷ್ಟನ್ನು ಮಾತ್ರ ಸಾಮರ್ಥ್ಯದ ನೀರನ್ನು ತುಂಬಿರುವಂಥದ್ದು. ಏನೋ ಚಿಕ್ಕೋಳೆಯಲ್ಲಿ ನೀರು ಈ ಒಂದು ಗೇಟ್ನ ಮೂಲಕವಾಗಿ ಚಾಮರಾಜನಗರ ಜಿಲ್ಲೆಯ ರೈತರ ಜಮೀನುಗಳಿಗೆ ಹಾದು ಹೋಗಬೇಕಿತ್ತು. ಆದರೆ ಈ ಕಾರಣದಿಂದಾಗಿ ಅಂದರೆ ಮಳೆ ಇಲ್ಲದ ಕೊರತೆಯಿಂದಾಗಿ ಈಗಾಗಲೇ ಸಂಪೂರ್ಣವಾಗಿ ಚಿಕ್ಕೋಳೆ ಜಲಾಶಯದ ಒಡಲು ಕೂಡ ಏನೋ ಕಡಿಮೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಒಂದು ಬರದ ಛಾಯೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಏಕೆಂದರೆ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಈ ಒಂದು ಚಾಮರಾಜನಗರ ಜಿಲ್ಲೆಯ ಜನರಿಗೆ ಈ ಒಂದು ಚಿಕ್ಕೋಳೆಯಿಂದ ನೀರು ಹರಿದು ಹೋಗ್ತಾ ಇತ್ತು. ಏನೋ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥ ಏನೋ ಗೇಟ್ನ ಮೂಲಕವೇ ಚಾಮರಾಜನಗರ ಜಿಲ್ಲೆಯ ಅಂದರೆ ಯಳಂದೂರು ಆಗಿರ್ಬೋದು, ಕೊಳ್ಳೇಗಾಲ ಆಗಿರ್ಬೋದು ಎಲ್ಲ ತಾಲೂಕಿನ ಜನರಿಗೂ ಕೂಡ ನೀರು ಹೋಗ್ತಾ ಇತ್ತು. ಆದರೆ ಈ ಬಾರಿ ಮಳೆಯ ಇಲ್ಲದ ಕಾರಣದಾಗಿ ಈಗಾಗಲೇ ಸಂಪೂರ್ಣವಾಗಿ ನೀರಿನ ಗೇಟ್ಗಳು ಕೂಡ ಖಾಲಿ ಆಗಿರುವಂಥದ್ದು, ಕ್ಲೋಸ್ ಆಗಿರುವಂಥದ್ದು. ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ ಬರದ ಛಾಯೆ ಆವರಿಸಿದ್ದು ಜಿಲ್ಲೆಯ ಜನರಿಗೆ ಸಾಕಷ್ಟು ಅನಾನುಕೂಲಗಳು ಕೂಡ ಆಗ್ತಾ ಇರುವಂಥದ್ದು. ಏಕೆಂದರೆ ಏನೋ ಚಾಮರಾಜನಗರದಲ್ಲಿ ಇರುವಂತಹ ಚಿಕ್ಕೋಳೆ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ನೀರು ಕಮ್ಮಿಯಾಗಿ ಬತ್ತಿ ಹೋಗಿರುವಂಥದ್ದು. ಸಾಗರ್ ಕುಮಚಾಳ್ಳಿ, ವಿಸ್ತಾರ ನ್ಯೂಸ್, ಚಾಮರಾಜನಗರ.